ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ಕಾರ ಈಗಾಗಲೇ ಶೈಕ್ಷಣಿಕ ಕೇಂದ್ರಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಹಿಜಾಬನ್ನು ಧರಿಸೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಶಾಸಕರಾದಂಥ ಯಶ್ಪಾಲ್ ಸುವರ್ಣ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸಿ ಹೋಗ್ತೀನಿ. ಸರ್, ಏನು ಸರ್ಕಾರ ಮತ್ತು ಹಿಜಾಬನ್ನು ಧರಿಸೋಕ್ಕೆ ಶಾಲಾ ಕಾಲೇಜುಗಳ ಅನುಮತಿಯನ್ನು ಕೊಟ್ಟಿದೆ, ಏನು ಹೇಳ್ತೀರಿ ಸರ್? ಮತ್ತೊಮ್ಮೆ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಕೆಲಸ, ಶಿಕ್ಷಣ ಸಂಸ್ಥೆಗಳಲ್ಲಿ ವಿಷ ಬೀಜುವಂಥ ಕೆಲಸ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ಒಂದು ವಿಚಾರ ಸುಪ್ರೀಂ ಕೋರ್ಟಲ್ಲಿ ಆದೇಶಕ್ಕೆ ಬಾಕಿ ಇರುವಾಗ ಈ ರೀತಿಯ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. ಅದರಿಂದಾಗಿ ಪುನರ್ ಪರಿಶೀಲಿಸಿ ಆ ನಿರ್ಧಾರವನ್ನು ವಾಪಸ್ ಪಡ್ಕೊಳ್ಳೋದು ಸೂಕ್ತ. ಇಲ್ಲಾಂದರೆ ಮುಂದಿನ ಆಗುವಂಥ ಅನಾಹುತ ಗೊಂದಲಗಳಿಗೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಹಿಂದಿನ ಅವಧಿಯಲ್ಲಿ ನಿಮ್ಮ ಕರಾವಳಿ ಭಾಗದಲ್ಲೂ ಕೂಡ ಇದೇ ಒಂದು ರೀತಿ ಸಂಘರ್ಷ ಏರ್ಪಟ್ಟಿದೆ. ಈ ಬಾರಿಯೂ ಅದೇ ರೀತಿ ಏನಾದ್ರು? ನೋಡಿ, ನಮ್ಮ ಜಿಲ್ಲೆಯಲ್ಲಿ ನಾವು ಶಿಕ್ಷಣದ ಕಾಶಿ ಅಂತ ಕರಿತೇವೆ. ಶಿಕ್ಷಣಕ್ಕೆ ಭಾಳಷ್ಟು ಮಹತ್ವವನ್ನು ಕೊಡ್ತೇವೆ. ನಮ್ಮ ಜಿಲ್ಲೆಯ ಜನರಲ್ಲ, ರಾಜ್ಯದಲ್ಲ, ಬೇರೆ ರಾಜ್ಯದ ಜನರು ಕೂಡ ನಮ್ಮ ಗುಣಮಟ್ಟದ ಶಿಸ್ತುಬದ್ಧ ಶಿಕ್ಷಣವನ್ನು ಆಯ್ಕೆ ಮಾಡಿ ಬರ್ತಾರೆ. ಅದರಿಂದಾಗಿ ಆ ಶಿಕ್ಷಣದ ವ್ಯವಸ್ಥೆಯನ್ನು ಉಳಿಸುವಂಥದ್ದು, ಶಿಕ್ಷಣದ ಕಾಶಿ ಎನಿಸ್ಕೊಂಡ ಉಡುಪಿ ಜಿಲ್ಲೆ ಗೌರವ ಎತ್ತಿಡುವಂಥ ಕೆಲಸ ನಮ್ಮ ಜನಪ್ರತಿನಿಧಿಗಳು. ಸರ್ಕಾರದ ಈ ಒಂದು ನಿರ್ಧಾರದಲ್ಲಿ ರಾಜಕೀಯ ಲಾಭ ಇದೆಯಾ ಅಂತಕ್ಕಂಥದ್ದು? 100ಕ್ಕೆ 100 ಇವತ್ತು ಅಲ್ಪಸಂಖ್ಯಾತ ಓಲೈಕೆ ಮಾಡುವಂಥ ಕೆಲಸ ಈ ಒಂದು ಆದೇಶದ ಮೂಲಕ ಆಗ್ತಿದೆ. ಅವರು ಅದು ಮತ್ತೊಮ್ಮೆ ಅಲ್ಪಸಂಖ್ಯಾತನ ಓಲೈಕೆ ಮಾಡುವಂಥದ್ದು, ಅವರನ್ನು ಪ್ಲೀಸ್ ಮಾಡುವಂಥ ಕೆಲಸ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಅವರು ಇವರನ್ನು ಕೈ ಬಿಟ್ಟು ಅಥವಾ ಬೇರೆ ರೀತಿಯಲ್ಲಿ ನಿರ್ಧಾರವನ್ನು ಕೈಗೊಳ್ಬೋದು ಎಂಬ ಒಂದು ಮನಸ್ಥಿತಿಯಲ್ಲಿ ಇವರಿದ್ದಾರೆ. ಈಗ ಕೇರಳದಲ್ಲಿ ಮುಸ್ಲಿಂ ಲೀಗ್ ಇವತ್ತು UDF ಅನ್ನು ಕೈ ಬಿಡುವಂಥ ಸಂದರ್ಭಗಳಿದೆ. ಅವರು ಕೈ ಬಿಟ್ಟರೆ ಮತ್ತೆ ಸಂಕಷ್ಟಕ್ಕೆ ಒಳಗಾಗಬಹುದು ಎಂಬ ದೃಷ್ಟಿಯಲ್ಲಿ ಕರ್ನಾಟಕದಲ್ಲಿ ಈ ರೀತಿ ನಿರ್ಧಾರಗಳನ್ನು ಕೈಗೊಳ್ಳಬಹುದು. ಸರ್, ಹಿಜಾಬನ್ನು ಧರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಮತ್ತು ಕೇಸರಿ ಶಾಲೆ ಬಗ್ಗೆ ಯಾವುದೇ ರೀತಿಯ ಉಲ್ಲೇಖವನ್ನು ಮಾಡಿಲ್ಲ. ಇದು ಮುಂದಿನ ದಿನ ದೊಡ್ಡ ಮಟ್ಟದಲ್ಲಿ ಸಂಘರ್ಷಕ್ಕೆ ಏರ್ಪಡುವುದು. ಅವರಿಗೆ ಅನುಭವ ಮಾಹಿತಿಯ ಕೊರತೆ ಇದೆ. ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇರುವಾಗ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಂದೆಡೆ ಧಾರ್ಮಿಕ ಅವರ ಮುಖಂಡರೇ ಧಾರ್ಮಿಕವಾಗಿ ನಮ್ಮ ಹಿಜಾಬ್ ನಮ್ಮ ಸಂಕೇತ ಅಲ್ಲ ಎಂಬುದನ್ನು ಅವರು ಸ್ಪಷ್ಟ ಮಾಡಿದ್ದಾರೆ. ಭಾಳಷ್ಟು ಮುಸ್ಲಿಂ ರಾಷ್ಟ್ರಗಳು, ನಮ್ಮ ಬೇರೆ ಬೇರೆ ರಾಷ್ಟ್ರಗಳು ಇವತ್ತು ಈ ಹಿಜಾಬನ್ನು ಬ್ಯಾನ್ ಮಾಡಿದೆ. ನೆರೆಯ ಕೇರಳ ರಾಷ್ಟ್ರ, ಅತಿ ಹೆಚ್ಚು ಮುಸ್ಲಿಮರಿರುವಂಥ ರಾಜ್ಯ ಕೇರಳ, ಅಲ್ಲಿಯೂ ಕೂಡ ಹಿಜಾಬನ್ನು ಬ್ಯಾನ್ ಮಾಡಿದ್ದಾರೆ. ಒಟ್ಟಾರೆ ಇವರು ಹಿಜಾಬ್ನಲ್ಲಿ ಇವರು ರಾಜ್ಯಕ್ಕೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಒಟ್ಟಾರೆ ಅವರನ್ನು ಓಲೈಕೆ ಮಾಡುವಂಥ ಕೆಲಸ ಆಗ್ತಿದೆ. ಸರ್, ಇದು ಎಲ್ಲೋ ಕೊನೆಯದಾಗಿ ಸರ್ಕಾರ ಈ ರೀತಿಯ ಸಮವಸ್ತ್ರವನ್ನು ವಿಚಾರವನ್ನೇ ಮಕ್ಕಳ ಶೈಕ್ಷಣಿಕ ವಿಚಾರವಾಗಿ ತೆಗೆದುಕೊಳ್ತಾ ಹೋದರೆ ಇದು ಮುಂದಿನ ದಿನಕ್ಕೆ ಅವರ ವಿದ್ಯಾಭ್ಯಾಸಕ್ಕೆ ಪೆಟ್ಟು ಬೀಳಲ್ವಾ ಸರ್? ನೋಡಿ, ಸರ್ಕಾರ ಒಂದು ಆಲೋಚನೆ ಮಾಡಬೇಕು. ಇವತ್ತು ಶಿಕ್ಷಕರಿಗೆ ಸಂಬಳ ಕೊಡಲಿಕ್ಕೆ ಇವ್ರ ಹತ್ರ ಸಮಸ್ಯೆಗಳುಂಟು. ಇವತ್ತು ಅತಿಥಿ ಉಪನ್ಯಾಸಕರು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ. ಶಾಲಾ ಕಾಲೇಜ್ ಕಟ್ಟಡಗಳಿಗೆ ಮರು ನಿರ್ಮಾಣ ಮಾಡಲಿಕ್ಕೆ ಇವರಿಗೆ ದುಡ್ಡು. ಬೇರೆ ಶಿಕ್ಷಣದ ಬಗ್ಗೆ ಅವರಿಗೆ ಅಪಾರ ಕಾಳಜಿ, ಗೌರವ ಇಡ್ತಿದ್ರು. ಮೊದಲಿಗೆ ಶಿಕ್ಷಕರಿಗೆ ಸಂಬಳ ಕೊಡುವಂಥದ್ದು, ಮೂಲಭೂತ ಸೌಕರ್ಯ ಒದಗಿಸುವಂಥದ್ದು ಮಾಡಿ. ಒಟ್ಟಾರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಕೆಲಸವನ್ನು ಮಾಡೋದು ಬೇಡ. ಒಂದು ವೇಳೆ ಇದನ್ನು ಹಿಂಪಡೆದಿದ್ದರೆ ಹಿರಿಯರೊಟ್ಟಿಗೆ ಚರ್ಚೆ ಮಾಡಿ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿ ವಿದ್ಯಾರ್ಥಿ ನ್ಯಾಯ ಕೊಡಬೇಕಂತ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ಕೈಗೊಳ್ತೀವಿ. ಇದಿಷ್ಟು ಯಶ್ಪಾಲ್ ಸುವರ್ಣ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.